ಕೋರ್ಟಿಗೆ ಬೇಕಾಗಿರೋದೇನು ಮೇಡಮ್? ಸಾಕ್ಷಿ. ಸಿದ್ದರಾಮಯ್ಯ ಅವ್ರ ಹತ್ರ ಇರೋದೇನು ಮೇಡಮ್? ಆತ್ಮಸಾಕ್ಷಿ. ಎರಡೇ ಮೇಡಮ್. ಇವ್ರು ಹೇಳಿದ್ರಲ್ಲ ದುಡ್ಡಿರೋರು ಆಚೆ ಬರ್ತಾರೆ ಅಂತ. ಡಿ ಬಾಸ್ ಹತ್ರ ದುಡ್ಡಿಲ್ವಾ? ಇದೆ ಮೇಡಮ್. ಅವ್ರಿಗೆ ಎಷ್ಟು ಸಪೋರ್ಟ್ ಇದೆ, ಅವ್ರಿಗಿರೋ ಕೆಪಾಸಿಟಿಲಿ ದುಡ್ಡಿಂದ ಈಚೆ ಬರೋದಾಗಿರೋ ಬಂದ್ಬಿಟ್ಟಿರೋರು. ನನ್ನ ಹತ್ರ ದುಡ್ಡು ಐತೆ ಅಂತ ನಾವ್ ಏನು ತಪ್ಪು ಡಿ ಬಾಸ್ಗೆ ಎಲ್ಲಾ ವಿರೋಧಿಗಳು ಜಾಸ್ತಿ ಇದಾರೆ, ಅದರಿಂದ ಅವ್ರ ಬಾಸ್ ಆಚೆ ಬರ್ತಾ ಇಲ್ಲ. ನೀವು ಅನ್ಕೊಂಡಿರೋದು. ಜನಸಾಮಾನ್ಯರು ಮಾತಾಡೋದು ವೇಸ್ಟ್ ನನ್ಗನ್ಸೋ ಪ್ರಕಾರ. ನೀವೇನಂತ ಮಾತಾಡಿಸ್ತಾ ಇದೀರಾ ಗೊತ್ತಾ? ಅದನ್ನ ಅವ್ರಿಗೆ ಇವನ್ ಮನ್ಸಲ್ಲಿ ಏನಿದೆ, ಡೈರೆಕ್ಟ್ ಆಗಿ ಅವ್ರಿಗೆ ಇವ್ರ ಮನ್ಸಲ್ಲಿ ಏನಿದೆ ಕರೆಕ್ಟಾ ಮೇಡಮ್? ನೀವು ಅದೇ ರಾಜಕಾರಣಿ 5 ಜನನ ಹಿಂಗೆ ಗುಡ್ಡೆ ಹಾಕೊಂಡು ಮಾತಾಡ್ಬಿಟ್ರೆ ನೀವು ಸೂಪರ್ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಮೇಡಮ್. ಸತ್ಯವಲ್ಲೇ ಗೊತ್ತಾಗುತ್ತೆ. ರಾಜಕಾರಣಿ ವ್ಯಕ್ತಿಗಳು 5 ಜನ ಬಂದು ಆತರ ಕುತ್ಕೊಳ್ಳೋದು ಇಲ್ಲ, ಆತರ ಮಾತಾಡೋದು ಇಲ್ಲ. ಒಬ್ಬೊಬ್ರೆ ಹೋಗ್ತಾರೆ, ಒಂದೊಂದ್ ಚಾನಲ್ ಇಂಟರ್ವ್ಯೂ ಕೊಟ್ಟು ಬರ್ತಾರೆ ಅಷ್ಟೇ. ಒಂದ್ ಮದ್ವೆ ಅಂದ್ರೆ ಎಲ್ರು ಹೋಗಲ್ವಾ? ಒಂದ್ ಮದ್ವೆ ಅಂದಾಗ ಬರ್ತಾರೆ, ಜನಕ್ಕೆ ಒಳ್ಳೇದಾಗ್ಬೇಕಂದ್ರೆ ಬಂದೇ ಬರ್ತಾರೆ ಮೇಡಮ್. ನೀವ್ ಆತರ ಕರ್ದಿ ಒಂದ್ ಫಂಕ್ಷನ್ ಯಾವಾಗ ಮದುವೆ ಅಂದ್ರೆ ಏನ್ ಗೊತ್ತಾಗ್ರು ಕರ್ನಾಟಕದಲ್ಲಿ? ಇದು ಎಲೆಕ್ಷನ್ ನೀನ್ ಹೇಳೋ ಮದುವೆ ಎಲೆಕ್ಷನ್. ಆಗ ಎಲ್ಲಾ ಬರ್ತಾರೆ. ನಮ್ ರೋಡ್ಗೆ ಇಲ್ಲಿಗೆ ಸಿದ್ದರಾಮಯ್ಯ ಅವರು ಬರ್ತಾರೆ, ನಮ್ಮ ಯಾರೋ ಆರ್ ಅಶೋಕ್, ರವಿ ಸುಬ್ರಹ್ಮಣ್ಯ ಹೆಸರು ಬರ್ತಾರೆ, ಎಲ್ಲಾರು ಬರ್ತಾರೆ ಎಲೆಕ್ಷನ್. ಮೇಡಮ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾರು ನ್ಯಾಯವಾಗಿ ನಡ್ಕೋತಾರೋ ಅವ್ರು ಇರಲಿ, 20 ಅಲ್ಲ 50 ವರ್ಷ ಇರಲಿ. ನಾನು ಕೇಳೋದು ಈಗ ಹೊಸ್ದಾಗೇನೋ ಆಗಿದೆ ಅನ್ಸುತ್ತೆ, BJP ಅವರು 70 ವರ್ಷ ಲಾಸ್ಟ್ ಏನು ಅಂತ ಹೇಳ್ತಾ ಇದ್ದಾರೆ. 70-75 ವರ್ಷನೂ ಒಬ್ರು ಪ್ರಧಾನಿ, ಅವ್ರ ಲಿಮಿಟ್ಸು. ಮೋದಿ ಅವ್ರದ್ದು ಆಗಿದೆ ಮೇಡಮ್. ಇನ್ನೂ 70 ವರ್ಷ ಅನ್ಸುತ್ತೆ ಅವ್ರಿಗೆ. ಇನ್ನೂ 5 ವರ್ಷ ಆಡಳಿತ ಮಾಡ್ತಾರೆ ನನ್ನ ಪ್ರಕಾರ ಮೇಡಮ್. ಅವರು ಮುಂದ್ಮೇಲೆ ಸ್ವಲ್ಪ ಬೆಟರ್ ಆಗಿದೆ, ಖಂಡಿತ ಆಗಿದೆ ಅನ್ಕೊಂತೀನಿ. ಯಾಕಂದರೆ ನೋಡಿ, ನಾವು ಹೇಳೋದು ಪಾಕಿಸ್ತಾನದವರೆಲ್ಲ ಅಟ್ಯಾಕ್ ಮಾಡ್ತಾರೆ, ಶ್ರೀನಗರ್ ಈ ಕಡೆ ಇದೆಲ್ಲ ಕಮ್ಮಿ ಆಗಿದೆ. ಆಮೇಲೆ ಹೊರದೇಶದಲ್ಲಿ ಇಂಡಿಯನ್ ಪ್ರಧಾನಿಗೆ ಸಿಗೋ ಮರ್ಯಾದೆ ಬೇರೆ ಆಗಿದೆ. ನಾನಿಲ್ಲಿ ಏನು ಹುಡುಕಕ್ಕೆ ಹೋಗ್ತಾ ಇಲ್ಲ, ನನ್ನ ಕಣ್ಣಲ್ಲಿ ನೋಡಿರೋದು ಹೇಳ್ತಾ ಇದ್ದೀನಿ. ಆಮೇಲೆ ಮನಮೋಹನ್ ಸಿಂಗ್ ಅವ್ರು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ. ಅವರು ನೀವು ನಂಬಲ್ಲ, ಈ ಪೆಪ್ಸಿ ಈ ಕಂಪ್ನಿಗಳು ಹೊರದೇಶದ ಪ್ರಾಡಕ್ಟ್ನ ಅಯ್ಯಪ್ಪ ವೆರಿ ಗುಡ್ ಇದು ಮೇಡಮ್. ಅವರು ಅಕೌಂಟ್ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ನಾಲೆಡ್ಜ್ ಇರೋವಂಥ ವ್ಯಕ್ತಿ. ಅವರು ಎಷ್ಟೊಂದು ಬ್ರ್ಯಾಂಡ್ ಕಂಪ್ನಿನ ಇಂಡಿಯಾಗೆ ತರಿಸಿದ್ದಾರೆ, ಅದೆಲ್ಲ ಸೂಪರಾಗಿ ಮಾಡಿದ್ದಾರೆ ಮೇಡಮ್. ಅವರು ಇಟ್ಸ್ ವೆರಿ ಗುಡ್ ಲೀಡರ್. ಅವರು ಕೂಡ ನಾನು ಅವ್ರನ್ನ ಮೇಡಮ್ ನೋಡಿ, ಇಂದಿರಾ ಗಾಂಧಿ ಅವ್ರದ್ದು ಆಡಳಿತ ಚೆನ್ನಾಗಿತ್ತು ಅಂದರು, ನಾವು ಅವಾಗ ನೋಡಿರಲಿಲ್ಲ. ನಾನು ನೋಡಿದ್ದು ಮನಮೋಹನ್ ಸಿಂಗ್ ಅವ್ರದ್ದು ಚೆನ್ನಾಗಿತ್ತು. ಅದಾದ್ಮೇಲೆ ಮೇಡಮ್ ನರೇಂದ್ರ ಮೋದಿ ನಂಬರ್ 1. ಯಾಕಂದರೆ ಈಗಲೇ ತಗೊಳ್ಳಿ, ಯಾರೋ ಒಬ್ಬ ರಾಜ, ಒಂದು ಚಿಕ್ಕ ದೇಶನೇ ಆಕ್ರಮಿಸ್ಕೊಂಡಿರೋವಂಥ ಒಬ್ಬ ರಾಜ ಮೋದಿ ಅವ್ರನ್ನ ಫಸ್ಟ್ ಟೈಮ್ ಇಂಡಿಯನ್ ಪ್ರಧಾನಿ ಅಲ್ಲಿ ಹೋಗಿರೋದು ವಿಸಿಟ್ ಮಾಡೋಕ್ಕೆ. ಎಷ್ಟೋ ಕೋಟಿ ಒಡೆಯ. ಅವನ ಮನೆ ಮೆಟ್ಲೆ ಏನು ಕಲ್ಲಿಂದ ಮಾಡಿರೋದು, 25 ಮೆಟ್ಲು. ಅದೇನೋ ಅಂತಾರಲ್ಲಪ್ಪ, ಅದು ಆ ಥರ ಕಲ್ಲಲ್ಲಿ ಮಾಡಿದ್ದಾನೆ ಅವನು. ಅಂಥವ್ರನ್ನ ಕರ್ಸ್ಕೋಬೇಕು ಅಂದರೆ ಟ್ಯಾಲೆಂಟೆಡ್ ಅಲ್ವಾ ಮೇಡಮ್ ಇವರು? ಬೇರೆ ಏನಾದರೂ ಮೇಡಮ್? ಇವ್ರು ಹೇಳಿಲ್ಲ ಸಿದ್ದರಾಮಯ್ಯನ ಬಗ್ಗೆ, ಆತ್ಮಸಾಕ್ಷಿ ಬಗ್ಗೆ ಮಾತಾಡಿದ್ದಾರಲ್ವಾ? ಅಂದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರು, ಸಡನ್ ಆಗಿ ಆತ್ಮಸಾಕ್ಷಿ ನ್ಯಾಯಾಲಯದ ಬಗ್ಗೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಹೇಳ್ತೀನಿ ಮೇಡಮ್. ಕೋರ್ಟಿಗೆ ಬೇಕಾಗಿರೋದೇನು ಮೇಡಮ್? ಸಾಕ್ಷಿ. ಸಿದ್ದರಾಮಯ್ಯ ಅವ್ರ ಹತ್ರ ಇರೋದೇನು ಮೇಡಮ್? ಆತ್ಮಸಾಕ್ಷಿ. ಎರಡೇ ಮೇಡಮ್. ನೋಡಿ, ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ. ಒಂದು ಮಾತು ಹೇಳ್ತೀನಿ ಕೇಳಿ. ಇವಾಗ ನಿಮ್ಮ ಹತ್ರ ನಾನು 1000 ರೂಪಾಯಿ ಇಸ್ಕೊಂಡಿರ್ತೀನಿ ಮೇಡಮ್, ನನಗೆ ನೀವು ಕೊಟ್ಟಿದ್ದೀರಾ ಅನ್ನೋದು ಏನಿದೆ ಸಾಕ್ಷಿ? ಅಲ್ಲ, ನೀವು ಫೋನ್ ಪೇಯಿಂದ ಯಾರು 1000 ನಂಗೆ ಕಳಿಸಿರ್ಬೇಕೆ? ನೋಡಿ, ನನಗೆ ಮನಸಾಕ್ಷಿ ಅನ್ನೋದು ಒಂದಿದ್ರೆ ತಡಿಯಪ್ಪ, ಅವ್ರ ಹತ್ರ ಇಸ್ಕೊಂಬಿಡಿ 1000 ರೂಪಾಯಿ ಅಂತ ಎತ್ಕೊಟ್ಬಿಡ್ತೀನಿ. ಮೇಡಮ್ ಅವರೆಲ್ಲ ದುಡ್ಡಿರೋರು ಎಲ್ಲ ಆರಾಮಾಗಿ ಸಾಲ್ವ್ ಮಾಡ್ಕೋತಾರೆ, ನೀವು ಟೆನ್ಷನ್ ತಗೋಬೇಡಿ. ಇದೆಲ್ಲ ಕ್ವಶನ್ ಕೇಳಿ, ಎಲ್ಲ ದುಡ್ಡಿರೋರು ಆರಾಮಾಗಿ ಸಾಲ್ವ್ ಮಾಡ್ಕೋತಾರೆ ಪ್ರಾಬ್ಲಮ್ನ. ಅವ್ರಿಗೂ ಸರ್ಕಾರ ಸಂಬಳ ಕೊಡುತ್ತೆ ಬ್ರದರ್. ಸಂಬಳ ಕೊಟ್ರು ಏನು ಆಚೆ ಬರಕ್ಕಾಗಲ್ವಾ? ಆಚೆ ಬರಕ್ಕಾಗಲ್ವಾ? ಹೆಂಗೆ ಆಚೆ ಬರ್ತೀರಾ ಈಗ? ಹಂಗಂದ್ರೆ ಡಿ.ಕೆ. ರವಿ ಇದಾದ್ರು ಮರ್ಡರ್ ಕೇಸು 2 ತಿಂಗಳು ಹೊಡೆದ್ರು. ಅದಾದ್ಮೇಲೆ ಇಲ್ಲಿ ನ್ಯೂಸೇ ಬರ್ಲಿಲ್ಲ ಹೇಳಿ. ಅವಾಗ ನಮ್ಗೆ ಎಕ್ಸಾಮ್ ಇತ್ತು PUC ಇದು, ನಮ್ಗೆ ಇನ್ನೂ ಗ್ಯಾಪ್ನ ಇದೆ. ಅದು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಮಾತ್ರ ಕೊಡೋದು. ಅಲ್ಲಿವರೆಗೂ ಬರಲ್ಲ, ನಿಲ್ಸ್ಬಿಡ್ತೀರ, ಅಲ್ಲೇ ಸ್ಟಾಪ್ ಆಗುತ್ತೆ ಅದು. ನಾನು ಒಂದು ಹೇಳ್ತೀನಿ ಮೇಡಮ್. ಇವ್ರು ಹೇಳಿದ್ರಲ್ಲ ದುಡ್ಡಿರೋರು ಆಚೆ ಬರ್ತಾರೆ ಅಂತ. ಡಿ ಬಾಸ್ ಹತ್ರ ದುಡ್ಡಿಲ್ವಾ? ಇದೆ ಮೇಡಮ್. ಅವ್ರಿಗೆ ಎಷ್ಟು ಸಪೋರ್ಟ್ ಇದೆ, ಅವ್ರಿಗಿರೋ ಕೆಪಾಸಿಟಿಲಿ ದುಡ್ಡಿಂದ ಈಚೆ ಬರೋದಾಗಿರೋ ಬಂದ್ಬಿಟ್ಟಿರೋರು ಮೇಡಮ್. ಅಲ್ಲಿ ಇರೋದು ಸಾಕ್ಷಿ ಇರೋದ್ರಿಂದನೇ ತಾನೇ ಅವ್ರು ಒಳಗಿದ್ದಾರೆ. ಏನಕ್ಕಿರ್ತಾರೆ? ಕರೆಕ್ಟಾ? ಅದು ಡಿ ಬಾಸ್ಗೂ ಗೊತ್ತು, ಏನೋ ಒಂದು ಸಾಕ್ಷಿ ಇದೆ, ಇರ್ತಾರೆ. ಇವತ್ತಲ್ಲ ನಾಳೆ ರಿಲೀಸ್ ಆಗ್ತಾರೆ ಬ್ರದರ್. ದುಡ್ಡಿದ್ರೆ ಏನು ನಡೆಯಲ್ಲ. ಅಂದ್ರೆ ಈಗ ಪ್ರೆಸೆಂಟ್ ನಾನು ಹೇಳ್ತಾ ಇರೋದು, ಈಗ ಪ್ರೆಸೆಂಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಮೇಡಮ್. ನೀವು
ನನ್ನ ಹತ್ರ ದುಡ್ಡು ಐತೆ ಅಂತ ನಾವ್ ಏನು ತಪ್ಪು ಡಿ ಬಾಸ್ಗೆ ಎಲ್ಲಾ ವಿರೋಧಿಗಳು ಜಾಸ್ತಿ ಇದಾರೆ, ಅದರಿಂದ ಅವ್ರ ಬಾಸ್ ಆಚೆ ಬರ್ತಾ ಇಲ್ಲ. ನೀವು ಅನ್ಕೊಂಡಿರೋದು ವಿರೋಧಿಗಳಲ್ಲ ಗುರು. ಹಂಗಾದ್ರೆ ನಿಮ್ ಪ್ರಕಾರ ಮರ್ಡರ್ ಮಾಡಿರೋರು ಯಾರು ಆಚೆ ಬಂದೇ ಇಲ್ಲ? ಗುರು ಬಂದೇ ಇಲ್ಲ ಹೇಳಿ, ಬಂದೇ ಇಲ್ಲ. ಬಂದಿಲ್ಲ ಅಂತ ನಾನು ಹೇಳೋದು, ಶಿಕ್ಷೆ ಅನುಭವಿಸೇ ಬಂದಿರ್ತಾರೆ. ಮಿನಿಮಮ್ 3 ತಿಂಗಳು ಇರ್ತಾರೆ ಗುರು. 92 ದಿನ ನ್ಯಾಯಾಲಯದಲ್ಲಿ ಮೇಡಮ್, ಅದೇ ರೂಲ್ಸೇ ಇದೆ. ಚಾರ್ಜ್ ಶೀಟ್ ಆಗೋವರೆಗೂ ಅಷ್ಟು ದಿನ ಇರಲೇಬೇಕಲ್ಲ ಬ್ರದರ್. ಈಗ ಆಯ್ತು, ಚಾರ್ಜ್ ಶೀಟ್ ಸಲ್ಲಿಕೆನೋ ಆಯ್ತು, ಈಗ ಎಂಕ್ವೈರಿ ನಡೀತಾ ಇದೆ, ಚರ್ಚೆಗಳು. ಜಡ್ಜ್ ಏನು ತೀರ್ಮಾನ ಕೊಡ್ತಾರೋ ಅದರಿಂದ ಬರ್ತಾರೆ, ಇಲ್ಲ ಬೇಲಾರೋ ಆಗುತ್ತಲ್ವಾ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ದುಡ್ಡಿರೋ ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು ಮೇಡಮ್. ಹಂಗಂದಿದ್ರೆ DK ಶಿವಕುಮಾರ್ ಅವ್ರ ಹತ್ರ ಇರಲಿಲ್ವಾ? ಅವರು ಜೈಲ್ಗೆ ಹೋಗಿ, ಸಂಜಯ್ ದತ್ ಅವರೂ ಹೋಗಿದ್ದಾರೆ, ಯಾರೆಲ್ಲ ಹೋಗಿಲ್ಲ ಬ್ರದರ್. ಯಡಿಯೂರಪ್ಪನವರು ಜೈಲ್ಗೆ ಹೋಗಿದ್ದಾರೆ. ಕರೆಕ್ಟಾ ಮೇಡಮ್? ಎಲ್ಲರ ಹತ್ರ ದುಡ್ಡಿದೆ ಬ್ರದರ್. ನ್ಯಾಯಾಲಯದ ಒಂದು ಮಾತು ಹೇಳ್ತೀನಿ, ನಮ್ಮ ಈ ನ್ಯಾಯಾಲಯದಲ್ಲಿ ಅನುಭವಿಸೇ ಬರಬೇಕು ನೀವು. ಬೀಟ್ ಪ್ಲಸ್ ಕರ್ನಾಟಕ.